ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಸರ್ವ ಸೃಷ್ಟಿಕರ್ತನಾದ ತಂದೆ ಮಗ ಪರಿಶುದ್ಧನಾದಂಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದ ಏನ್ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯ ಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲಾ ರೀತಿಯಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 3ನೇ ಅಧ್ಯಾಯ 6ರಿಂದ. ಕೀರ್ತನೆಗಳು 3ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಕಷ್ಟದಲ್ಲಿ ಇರುವಾಗ ದಾವೀದನು ಯಾವ ರೀತಿ ದೇವರಲ್ಲಿ ಭರವಸೆ ಇಟ್ಟ ಪ್ರಾರ್ಥಿಸಿದ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಅದೇ ಇವತ್ತು ಮುಂದುವರಿದ ಭಾಗವೂ ಕೂಡ ಆಗಿದೆ. 6ನೇ ವಚನ, ಕೀರ್ತನೆಗಳು 3:6. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೇನು. ದೇವರ ನಮಗೆ ಸ್ತೋತ್ರ. ದೇವರ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನ ಇಟ್ಟ ಒಂದೇ ಒಂದು ನಂಬಿಕೆಯನ್ನ ದೃಢಪಡಿಸ್ತಾ ಇದ್ದಾರೆ ದಾವೀದರಸರು. ಎಷ್ಟೇ ಸಾವಿರಾರು ವೈರಿಗಳು ನನ್ನ ಸುತ್ತಿದ್ರು ಕೂಡ ನಾನು ಹೆದರೋದಿಲ್ಲ, ನನ್ನನ್ನು ನೀನೇ ನಡೆಸ್ತೀಯಪ್ಪ ಅಂತ. ಹಾಗೆ ನಾವು ಕೂಡ ಇವತ್ತು ಏನ್ ಮಾಡಬೇಕು, ಅಂತ ಕಷ್ಟಗಳು ವೈರಿಗಳು ನಮಗೆ ಬಂದಾಗ ಒಳ್ಳೆ ವಿಚಾರದಲ್ಲಿ ಇದು ಸಂಪೂರ್ಣವಾಗಿ ಮೊನ್ನೆ ಎಲ್ಲ ನಾವು ತಿಳಿದುಕೊಂಡಿದ್ದೇವೆ. ಒಂದು ವೇಳೆ ಅಂತ ವೈರಿಗಳು ನಮ್ಗೆ ಏನಾದ್ರೂ ತೊಂದರೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅಥವಾ ಏನಾದ್ರೂ ಒಂದು ಉಪಾಯವನ್ನ ಮಾಡ್ತಾ ಇದ್ದಾರೆ, ಷಡ್ಯಂತರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಕೂಡ ಅದೇ ರೀತಿ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ ನೀನೇ ನನಗೆ ಇದೆಯಪ್ಪ ಅಂತೇಳಿ. ಯಾಕೆಂದ್ರೆ ಕೀರ್ತನೆ 91ರಲ್ಲಿ ರಕ್ಷಣೆಯ ವಾಗ್ದಾನ ಕೀರ್ತನ, ಅದರಲ್ಲಿ ನಿನ್ನ 1000 ಹೆಣಗಳು ನಿನ್ನ ಬಳಗಡೆಯಲ್ಲಿ ಬಿದ್ದರು ಅಂತ ಕೇಳೊಂದು ನಿನಗೆ ಬಾರದು ಅಂತೇಳಿ ಸಂಪೂರ್ಣ ರಕ್ಷಣೆಯನ್ನು ನಮಗೆ ನಾವು ಅಲ್ಲಿ ಅದನ್ನು ಓದುತ್ತೇವೆ. ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಬಹಳ ವೈರಿಗಳು ಬಂದ್ರು, ಆದ್ರೆ ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವ್ರಿಗೆ ಎಷ್ಟೇ ವೈರಿಗಳಿದ್ರು ಅವ್ರನ್ನ ಏನು ಮಾಡೋಕ್ಕೂ ಆಗದಾಗೆ ದೇವರೇ ತನ್ನ ದೂತರ ಮೂಲಕ ಮತ್ತು ಪವಿತ್ರಾತ್ಮರ ಮೂಲಕ ನಡೆಸುವವರಾಗಿದ್ದಾರೆ. ನಾವು ಆ ರೀತಿ ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಅವ್ರಿಗೆ ಯಾವುದೇ ಬೈಯೋದು, ಶಾಪ ಹಾಕೋದು, ಎದುರು ನಿಂತು ಮಾತಾಡೋದು ಹೋಗ್ಬಾರ್ದು. ಉಪಾಯದಿಂದ ಅವರನ್ನು ತಪ್ಪಿಸಿಕೊಂಡು ಹೋಗುವಂಥದ್ದನ್ನ ನಾವು ಕಲಿಬೇಕಾಗ್ತದೆ ಮತ್ತು ನಾವು ದೇವರಲ್ಲಿ ಭರವಸೆ ಇಡಬೇಕು. ಆಗ ದೇವರೇ ಅವರಿಗೆ ತಕ್ಕಾದ ಉತ್ತರವನ್ನ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7. ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದಾವೀದರಸರನ್ನು ಕೂಡ ಹಿಂದೆ ಕೂಡ ನಾವು ನೋಡಿದ್ದೇವೆ. ಅವರ ಮಗನೇ ಮತ್ತೆ ಆ ಮಗನಿಗೆ ಅಪ್ಪನನ್ನು ಕೊಲ್ಲಕ್ಕೆ ಉಪಾಯ ಹೇಳಿಕೊಟ್ಟವನೇ ಕಡೆಗೆ ನನ್ನ ಉಪಾಯ ಏನು ನೆರವೇರಲಿಲ್ಲ ಅಂತ ಹೇಳಿ ದಾವೀದ ಅರಸರನ್ನ ಅರಣ್ಯಕ್ಕೆ ಹೋಗುವಾಗೆ ದೇವರು ಅವರಿಗೆ ಜ್ಞಾನವನ್ನ ಕೊಟ್ಟರು, ನಡೆಸಿದ್ರು. ಕಡೆಗೆ ದಾವೀದನ ಮಗ ಅಪ್ಪನನ್ನು ಕೊಲ್ಲಕ್ಕೆ ಹೋದಾಗ, ಕತ್ತೆ ಮೇಲೆ ಹೋದಾಗ ಅವನು ಮರಕ್ಕೆ ಸಿಕ್ಕಾಕೊಂಡು ಸತ್ತ. ಉಪಾಯ ಹೇಳಿಕೊಟ್ಟ ಅಹೀತೋಫೆಲ ಎಂಬವನು ನೇಣು ಹಾಕೊಂಡು ಕೂಡ ಸತ್ತ. ಅನೇಕರನ್ನ ನಾವು ನೋಡ್ತೇವೆ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ದೇವರು 12 ಮಂದಿ ಶಿಷ್ಯರನ್ನ ಆರಿಸಿಕೊಂಡಾಗ ಯೋಬನು ತನ್ನ ದೇವರ ವೈರಿಗಳಿಗೆ, ಅಂದ್ರೆ ದೇವರನ್ನು ಅರಿತವರಿಗೆ, ಯಹೂದ್ಯರಿಗೆ ಹಿಡಿದುಕೊಟ್ಟ. ಏನು ಕೊಡ್ತೀರಿ ಅಂತ ಹೇಳಿ 30 ಬೆಳ್ಳಿ ನಾಣ್ಯಗಳನ್ನು ತೂಗಿಕೊಟ್ಟ. ಸ್ವಾಮಿನ ಸೇವೆಗೆ ಏರ್ಸಕ್ಕೆ ಒಂದ್ ದಿವಸಕ್ಕೆ ಮೊದಲು ಅವನು ಕೂಡ ನೇಣು ಹಾಕೊಂಡೇ ಸತ್ತ. ಹಾಗೆ ಅನೇಕ ರಾಜರುಗಳು, ಅರಸರುಗಳು ಹಿಂದೆ ಸತ್ತಿದ್ದನ್ನು ಕಾಣ್ತೇವೆ, ಈಗಲೂ ನಾವು ಕಾಣ್ತಾ ಇದ್ದೇವೆ. ಹಾಗೆ ಏನ್ ಮಾಡ್ತೇನೆ, ನಾವು ಕೂಡ ದೇವರು ನಮ್ಮ ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡ್ತಾರೆ ಹೊರತು ನಾವು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಅದನ್ನು ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ದೇವರು ಮಾಡ್ತಾರೆ. ಅದು ಸರಿಯಾಗಿ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸಂಪೂರ್ಣ ಭರವಸೆ ಇಟ್ಟು ದೇವರೇ ನೀನೆಪ್ಪ ಅಂತ ಒಂದೇ ಮಾರ್ಗದಲ್ಲಿ ನಡೆದಾಗ ದೇವರು ಕಾರ್ಯವನ್ನು ಮಾಡ್ತಾರೆ. ದೇವರ ನಮಗೆ ಸ್ತೋತ್ರ. ಇದಕ್ಕೆ ಈಗಿನ ಸಮಯದಲ್ಲಿ ನಾನು ಕೂಡ ಒಂದು ಸಾಕ್ಷಿಯಾಗಿದ್ದೇನೆ. ನಾನು ದೇವರು ನನಗೆ ದರ್ಶನ ಕೊಡಕ್ಕೆ ಮೊದಲೇ ನನಗೆ ಬಹಳ ವೈರಿಗಳು, ಯಾರ್ಯಾರು ಏನೇನೋ ಕಂಡಾಗೆ ಮಾತಾಡುವುದು, ಇದ್ದಾಗೆ ಮಾತಾಡುವುದು ನನ್ನೊಂದು ಅಭ್ಯಾಸವಾಗಿ ಇತ್ತು. ನನಗೆ ಬಹಳ ಜನ ಶಾಪ ಹಾಕ್ತಿದ್ರು, ಬೈತಿದ್ರು. ನನ್ನ ತಾಯಿಯೇ ನನಗೆ ಬೈತಾ ಇದ್ರು. ತಾಯಿ ನನ್ನ ಆ ಕಡೆ ಕಳ್ಸಕ್ಕೆ
ಕೂಡ ಹೆದರ್ತಿದ್ರು. ದೇವರ ದರ್ಶನವಾದ ಮೇಲೆ ಅಂತೂ ಬರ್ತಾ 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 ಅದು ಇನ್ನೂ ಜಾಸ್ತಿ ಆಗಿ ಹೋಯಿತು. ಬಹಳ ವೈರಿಗಳಿದ್ರು. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಆಯ್ತು, ಕಿವಿಯಾರೆ ಕೇಳುವಂತೆ ಆಯ್ತು. ದೂರದಲ್ಲಿ ಇದ್ರು ಕೂಡ ನೋಡದಿದ್ರು ಕೂಡ ಒಬ್ಬರ ಮುಖಾಂತರ ದೇವರು ನನಗೆ ತಿಳಿಯಪಡಿಸ್ತಾ ಬಂದ್ರು. ಅದನ್ನು ಹಿಂದೆ ಕೂಡ ಬಹಳ ಸಲ ಸಾಕ್ಷಿ ಹೇಳಿದ್ದೇನೆ. ಇದೇ ವಿಷಯ ನನ್ನ ಜೀವಿತದಲ್ಲಿ ಕೂಡ ನೆರವೇರಿತು. ಹಾಗೆ ಒಂದು ವೇಳೆ ನಿಮ್ಮನ್ನು ದೇವರು ಕರೆದಿರುವುದಾದರೆ, ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನ ಮಾಡಿರುವುದಾದರೆ, ನಿಮಗೂ ವೈರಿಗಳು ಬಂದೇ ಬರ್ತಾರೆ. ಖಂಡಿತವಾಗಿ ಹೆದರಬಾರ್ದು. ದೇವರಿಗೆ ಸತ್ರ ಸಾಯಿ ಅಂತ ಮುಂದೆ ನುಗ್ಗುತ್ತಾ ಹೋಗ್ಬೇಕು. ಅಂದ್ರೆ ಗರ್ವ ಆಕಾರದಲ್ಲಿ ಜಗಳ ಬಡದಾಟಕ್ಕಲ್ಲ. ದೇವರನ್ನು ವಿಶ್ವಾಸ ಇಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಒಂದೇ ಶಾಂತಿ ಸಮಾಧಾನದಲ್ಲಿ. ಆಗ ವೈರಿಗಳಿಗೆ ತಕ್ಕಾದ ಉತ್ತರವನ್ನು ಕೊಡುವವರು ದೇವರಾಗಿದ್ದಾರೆ. ಹಾಗೆ ದಾವೀದನ ವಿರೋಧಿಗಳಿಗೂ ಕೂಡ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟರು. ಹಾಗೆ ಇವತ್ತು ಕೂಡ ದೇವರು ಯಾರನ್ನ ಕರೆದಿದ್ದಾರೋ, ಆರಿಸಿಕೊಳ್ತಾರೋ, ಖಂಡಿತವಾಗಿ ಅವರಿಗೂ ದೇವರು ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲೇ ನೆರವೇರಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ನೋಡಿ, ನಮಗೆ ರಕ್ಷಣೆ ಯಾರಿಂದಲೂ ಬರುವುದಿಲ್ಲ. ಯೆಹೋವ ಅಂತ ಸರ್ವ ಸೃಷ್ಟಿಗತನಾದ ದೇವರ ಪರಮಾತ್ಮ ಯೇಸು ಅಲ್ಲಾಹ್ ಅಕ್ಬರ್ ಆಗಿದ್ದಾರೆ. ಅದು ಹಾಗೆ ಅವರಿಂದಲೇ ಹೊರತು ಯಾರಿಂದಲಲ್ಲ. ನಾನೇನು ರಕ್ಷಿಸ್ತೇನೆ, ಏನ್ ಮಾಡಕ್ಕಾಗೋಲ್ಲ, ನಾನಿದ್ದೇನೆ. ಯಾರಿಂದ ಏನು ಮಾಡಕ್ಕಾಗೋದಿಲ್ಲ ದೇವರ ಸಹಾಯ ಇಲ್ಲದೆ. ಉದಾಹರಣೆಗೆ ಡಾಕ್ಟರ್ಗಳು ಕೂಡ ಏನ್ ಮಾಡ್ತಾರೆ, ಅನೇಕರನ್ನ ಇವತ್ತು ಆಪರೇಷನ್ ಮಾಡ್ತಾರೆ, ನಾನಿದ್ದೇನೆ, ಹೆದರ್ಬೇಡ ಅಂತ ಹೇಳ್ತಾರೆ. ಕಡೆಗೆ ಆಯ್ತು, ಅವ್ರದ್ದು ಮುಗಿಯಿತು, ಇನ್ನು ತಗೊಂಡೋಗಿ ಇಷ್ಟೇ ಟೈಮ್ ಅನ್ನು ಬದುಕೋದು ಅಂತ ಹೇಳಿಬಿಡ್ತಾರೆ. ಡಾಕ್ಟರ್ಗಳಿಗೂ ಕೂಡ ಏನ್ ಮಾಡಕ್ಕೂ ಆಗುವುದಿಲ್ಲ. ಆಗ ಡಾಕ್ಟರ್ ಮೂಲಕ ಅನೇಕರು ಬದುಕ್ತಾರಲ್ಲ ಅಂತ ಹೇಳ್ಬೋದು. ಅದು ದೇವರವರಿಗೆ ಕೊಟ್ಟಂತ ವರ. ಅವರ ಮುಖಾಂತರ ದೇವರು ನಡೆಸೋದು. ಡಾಕ್ಟರ್ಗಳು ಅಂದ್ರೆ ವೈದ್ಯರಿಗೂ ಕೂಡ ದೇವರ ಸಹಾಯ ಇಲ್ಲದೆ ಯಾವ ಕೆಲಸ, ಯಾವ ಆಪರೇಷನ್ ಏನು ಮಾಡಕ್ಕೂ ಆಗುವುದಿಲ್ಲ. ಅವರಿಗೂ ಕೂಡ ಆ ಒಂದು ಯೋಜನೆ, ಆ ಒಂದು ಜ್ಞಾನ, ಆ ಒಂದು ಕೆಲಸ ತರಬೇತಿ ಯಾರಿಂದ ಬಂತು? ವಿಜ್ಞಾನಿಗಳಿಗೆ ಬಂತು. ವಿಜ್ಞಾನಿಗಳಿಗೆ ಯಾರಿಂದ ಬಂತು? ದೇವರಿಂದಲೇ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ವಿಜ್ಞಾನಿಗಳು ಬದುಕಬೇಕಾದ್ರೂ ಕೂಡ ಅವರು ಅನ್ನ, ಆಹಾರ, ನೀರು, ಗಾಳಿ, ಬೆಳಕಿಲ್ಲದೆ ಬದುಕಕ್ ಆಗ್ತದ? ಅವರು ಮನುಷ್ಯರೇ ತಾನೆ. ಆಗ ಅವರಿಗೆ ಜ್ಞಾನ ಕೊಟ್ಟವರು ಯಾರು? ದೇವರೇ ತಾನೆ. ತಾಯಿ ಗರ್ಭಕ್ಕೆ ಹಾಕಿದ್ದು, ಬೆಳೆಸಿದ್ದು, ರೂಪುಳಿಸೋದು, ತಾಯಿ ಗರ್ಭದಿಂದ ಹೊರ ತಂದಿದ್ದು. ಅನೇಕ ವಿದ್ಯೆಯನ್ನು ಕಲಿಬೇಕಾದ್ರೆ ಅವರಿಗೆ ಜ್ಞಾನ ಕೊಟ್ಟವರು ಯಾರು? ದೇವರು ತಾನೆ. ಆಗ ಪ್ರತಿ ಒಂದು ದೇವರಿಂದಲೇ ಉಂಟಾಗುವುದು, ಹೊರತು ಯಾವುದು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹೇಳೋರ್ನ ಖಂಡಿತವಾಗಿ ದೇವರು ಕೆಳಗೆ ಇಳಿಸಿಬಿಡ್ತಾರೆ, ಯಾವುದಕ್ಕೂ ಅಲ್ಲ. ಹಾಗೆ ನಮ್ಗೆ ರಕ್ಷಣೆ ಯಾರಿಂದ? ದೇವರಿಂದ. ದಾವೀದರ ಕೂಡ ಅದನ್ನು ಹೇಳಿದ್ದು, ನನಗೆ ರಕ್ಷಣೆ ದೇವರಿಂದ, ದೇವರು ನನ್ನನ್ನು ಕರೆದಿದ್ದಾರೆ. ನೋಡಂತ ಗೋಳಿಯಾತನ ಅಂತ ರೌಡಿಯನ್ನ ಬರೀ ಒಂದೇ ಒಂದು ನುಣುಪಾದ ಕಲ್ಲಲ್ಲಿ ಕವಣೆ ಕಲ್ಲನ್ನು ತೆಗೆದುಕೊಂಡು ಬಿಲ್ಲಲ್ಲಿ ಬೀಸಿ ಬಿಟ್ಟು ಅದು ಹೋಗಿ ಅವನ ಹಣೆಗೆ ಹೊಕ್ಕಾಗ ಅಲ್ಲೇ ಬಿದ್ದೇ ಹೋದ. ಇವನೊಬ್ಬ ಚಿಕ್ಕ ಹುಡುಗ, ಇವನನ್ನು ಹೀಯಾಳಿಸಿದ. ಕಡೆಗೆ ಇವನ ಗೋಳಿಯಾತನ ತಲೆಯನ್ನ ಕಡಿದುಕೊಂಡು ಜೆರುಸಲೇಮಿಗೆ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟು ಸಣ್ಣ ಹುಡುಗ ಅಷ್ಟು ದೊಡ್ಡ ರೌಡಿಯನ್ನ ಬೀಳಿಸ್ಬೇಕಾದ್ರೆ, ತಲೆ ಕಡಿಬೇಕಾದ್ರೆ ಆ ಶಕ್ತಿ, ಸಾಮರ್ಥ್ಯ, ಜ್ಞಾನ ಯಾರು ಕೊಟ್ಟರು? ದಾವೀದನಿಗೆ ದೇವರು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪ್ರತಿ ಒಂದು ಗೆಲುವು ಅದು ಇದು ಆಗೋದು ದೇವರಿಂದಲೇ. ಹಾಗೆ ನಮ್ಮ ರಕ್ಷಣೆ ಕೂಡ ದೇವರಿಂದಲೇ. ಅನೇಕರು ಇವತ್ತು ಕೊರೋನಾ ಬಂದು ಬದುಕಿದ್ದಾರೆ, ನಾನಾ ರೀತಿ ಕಾಯಿಲೆಗಳು ಬಂದು ಬದುಕಿದ್ದಾರೆ. ಅದು ಕೂಡ ದೇವರೊಂದು ಆಶೀರ್ವಾದ. ಉದಾಹರಣೆಗೆ ನಾನೇ ಕೊರೋನಾ ಬಂದು ಸಾಯಬೇಕಾಗಿತ್ತು. ಹೈ BP, ಶುಗರ್ ಇತ್ತು ನನಗೆ. ವಾಣಿ ಕೂಡ ಕೇಳ್ತು, ನಿಮಗೆ ಕೊರೋನಾ ಬಂದು ಹೋಯಿತು ಅಂತ. ಇದು ಹಿಂದೆ ಕೂಡ ನಾನು ಸಾಕ್ಷಿಯನ್ನು ಹೇಳಿದ್ದೇನೆ. ಆದ್ರೆ ನೋಡಿ ಅಲ್ಲಿ ಏನಾಯ್ತು? ದೇವರಿಂದಲೇ ರಕ್ಷಣೆ. ಅನೇಕ ಸುನಾಮಿ ಬರ್ತದೆ, ಚಂಡಮಾರುತ ಬರ್ತದೆ, ಬಿರುಗಾಳಿ ಬರ್ತದೆ, ಬೆಟ್ಟ ಗುಡ್ಡ ಜರಿತದೆ, ಫ್ಲೈಟ್ಗಳು ಬೀಳ್ತವೆ, ಟ್ರೈನ್ಗಳು ಬೀಳ್ತವೆ, ಬೆಂಕಿ ಹಿಡಿತವೆ, ವಾಹನ ಅಪಘಾತ ಆಗ್ತವೆ, ಊರೇ ಬೆಂಕಿ ಬಿದ್ದು ಸುಟ್ಟು ಹೋಗ್ತದೆ ಪಟ್ಟಣಗಳಲ್ಲಿ. ಅದರಲ್ಲಿ ಕೆಲವರೇ ಬದುಕ್ತಾರೆ, ಕೆಲವು ಸಣ್ಣ ಮಗು ಕೂಡ ಬದುಕ್ತದೆ. ಆಗ ರಕ್ಷಣೆ ಯಾರಿಂದ ಬಂತು? ದೇವರಿಂದಲೇ. ಹಾಗೆ ಇವತ್ತು ನಮಗೆ ಪೂರ್ಣ ರಕ್ಷಣೆ ಕೂಡ ಶತ್ರುಗಳ ಕೈಯಿಂದ ಕೂಡ ನಮ್ಮನ್ನು ರಕ್ಷಿಸುವುದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದಕ್ಕೆ ಇವತ್ತು ನಾನು ಸಾಕ್ಷಿಯ. ದೇವರೊಂದು ರಕ್ಷಣೆ ಇಲ್ಲದೆ ಹೋದ್ರೆ, ದೇವರ ಪ್ರೀತಿ ಇಲ್ಲದೆ ಹೋಗಿದ್ರೆ, ಇವತ್ತು ನಾನು ದೇವರೊಂದು ದೊಡ್ಡ ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಈ ಯೂಟ್ಯೂಬ್ ಅಲ್ಲಿ ದೇವರ ಪರವಾಗಿ ಸಾಕ್ಷಿ ಕೊಡಕ್ಕೂ ನಾನು ಯೋಗ್ಯನಲ್ಲ. ಇವತ್ತು ಕೂಡ ನನ್ನನ್ನು ನಡೆಸ್ತಾ ಇರೋದು ಯಾರು? ದೇವರೇ. ಹಾಗೆ ನಮ್ಮ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಪೂರ್ತಿ ಭರವಸೆ ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ, ಯೆಹೋವನೇ ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ನೋಡಿ, ಇದನ್ನು ಕೂಡ
ದಾವಿದ ಆಶೀರ್ವಾದಕ್ಕಾಗಿ ಬೇಡಿಕೊಂಡರು. ದಾವಿದ ಅರಸರು ನಿನ್ನ ಪ್ರಜೆಯ ಮೇಲೆ ನಿನ್ನ ಆಶೀರ್ವಾದ ಇರಲಿ, ಹಾಗೆ ನಾವು ಬೇಡಿಕೊಳ್ಬೇಕು. ದೇವರೇ, ನಿನ್ನೊಂದು ಆಶೀರ್ವಾದ ನನ್ನ ಮೇಲೆ ಇರಲಿಯಪ್ಪ. ನೀನೇ ರಕ್ಷಕ, ನಿನ್ನಿಂದಲೇ ಪಾಪ ಪರಿಹಾರ, ನಿನ್ನಿಂದಲೇ ರಕ್ಷಣೆ ಹೊರತು ಬೇರೆ ಯಾರು ಇಲ್ಲಪ್ಪ. ನೀನೊಬ್ಬನೇ ದೇವರು, ಯೆಹೋವನೇ, ಪರಮಾತ್ಮನೇ, ಭಗವಂತನೇ ಅಂತ ಅವರವರು ಅದದು ಧರ್ಮಕ್ಕೆ ಸರಿಯಾಗಿ ಅದರ ಹೆಸರು ಏನು ಇದೆ, ಸೃಷ್ಟಿಕರ್ತನಾದ ದೇವರು ಮಾತ್ರ. ಮನುಷ್ಯ ಮಾಡಿದ ಯಾವ ದೇವರು ದೇವಸ್ಥಾನಗಳ ಬಗ್ಗೆ ಹೆಸರು ಎತ್ತಕ್ಕೆ ಹೋಗಬೇಡಿ. ಅವು ಸರ್ವ ನಾಶವಾಗಿ ಹೋಗುವಂಥದ್ದು, ಬಿದ್ದು ಹೋಗುವಂಥದ್ದು, ಸಂಪೂರ್ಣ ಏನಾಗ್ತದೆ, ಅವು ನೆಲಸಮ ಆಗುವಂಥವು. ಆದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರು ಒಂದು ಶಕ್ತಿ, ಅದನ್ನು ಹಿಂದೆ ಕೂಡ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ. ಆದ್ರಿಂದ ನಮ್ಮ ಭರವಸೆ, ನಾವು ಆಶೀರ್ವಾದಕ್ಕಾಗಿ ದೇವರಲ್ಲಿ ಮೊರೆ ಇಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳಲ್ಲಿ 3ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 4ನೇ ಕೀರ್ತನೆಗೆ ಹೋಗೋಣ. 4ನೇ ಕೀರ್ತನೆ 1ರಿಂದ. ವಿಶ್ವಾಸಯುಕ್ತವಾದ ಅಸ್ತಮಾನ ಗೀತೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ತಂತಿವಾದ್ಯದೊಡನೆ ಹಾಡತಕ್ಕದ್ದು. ದೇವರ ಸ್ತೋತ್ರ. ಮಿನುಡಿಂದ 3ನೇ ಕೀರ್ತನೆ ಏನಾಯ್ತು, ಉದಯ ಗೀತೆ. ಬೆಳಗಿನ ಜಾವದಲ್ಲಿ ಯಾವ ರೀತಿ ಪ್ರಾರ್ಥಿಸಬೇಕೆಂಬುದನ್ನು ನಾವು ಇದನ್ನು ನಿನ್ನೆ ಮತ್ತು ಇವತ್ತು ತಿಳ್ಕೊಂಡಿದ್ದೇವೆ. ಈಗ ಸಾಯಂಕಾಲದ ಸಮಯದ ಪ್ರಾರ್ಥನೆ ಹೇಗೆ ಎಂಬುದನ್ನು ದಾವೀದರಸರು ನಮಗೆ ಪಡಿಸಿದ್ದಾರೆ. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ದೇವರ ಸ್ತೋತ್ರವಾಗಲಿ. ನೋಡಿ, ದೇವರಿಗೆ ಹೇಳ್ತಾ ಇದ್ದಾರೆ ದಾವೀದರಸರು, ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ ನೀವು, ನಿಮ್ಗೆ ಮೊರೆ ಇಡ್ತೇನೆ, ನನಗೆ ಉತ್ತರವನ್ನ ದಯಪಾಲಿಸುವಂತ. ಇದು ಪ್ರತಿ ದಿವಸ ನಾವು ಕೂಡ ಸಾಯಂಕಾಲ ಪ್ರಾರ್ಥಿಸುವಂತದ್ದೇ. ದೇವರೇ, ನ್ಯಾಯವಂತ, ಸತ್ಯವಂತ, ನೀತಿವಂತ ನೀನೊಬ್ಬನೇಪ್ಪ. ನನ್ನ ಪ್ರಾರ್ಥನೆಗೆ ನೀನು ಉತ್ತರವನ್ನ ಕೊಡ್ಲೇಬೇಕು ಅಂತ ಹೇಳುವಂತ ಅಸ್ತಮಾನ ಸಾಯಂಕಾಲ, ಆದ್ರೆ ಊಟಕ್ಕೆ ಮೊದಲು ಪ್ರಾರ್ಥನೆ ಮಾಡು. ಸಾಯಂಕಾಲದ ಪ್ರಾರ್ಥನೆಯಲ್ಲಿ ಅದಕ್ಕೆ ಅಸ್ತಮಾನ ಪ್ರಾರ್ಥನೆ ಅಂತ ಹೇಳುವಂಥದ್ದು. ಆ ರೀತಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನೀನೊಬ್ಬರೇ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು ಅಂತ. ಆಗ ಪ್ರಾರ್ಥನೆಗೆ ಉತ್ತರ ಕೊಡು ಅಂತ ಹೇಳುವಾಗ ನಮಗೆ ಬೇಕಾಗಿದ್ದನ್ನು ಅದು ಬೇಕು, ಇದು ಬೇಕು, ಆ ಕಡೆ ಬೇಕು, ಈ ಕಡೆ ಬೇಕು, ಲೋಕದ ವಿಷಯದಲ್ಲಿ ಅಲ್ಲ, ದೇವರ ವಿಷಯದಲ್ಲಿ ಯಾವ ಯಾವುದಕ್ಕೆ ಪ್ರಾರ್ಥಿಸಬೇಕು ಅದಕ್ಕಾಗಿ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ, ಇತರನ್ನು ಪ್ರೀತಿಸಲು, ಕ್ಷಮಿಸಲು, ದಾನ ಧರ್ಮ ಮಾಡಿ ಇತರರಿಗೆ ಒಳ್ಳೇದು ಮಾಡಲು ಮತ್ತು ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ ಅಂತ. ಅದಕ್ಕೆ 10 ದಶಾಜ್ಞೆಗಳನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳುದು. ಅದು ದೇವರಿಗೆ ತಪ್ಪಾದ ವಿಷಯಗಳನ್ನ ಕೊಡುವಂಥದ್ದು. ಅದನ್ನ ಚೆನ್ನಾಗಿ ನಮ್ಮ ಹೃದಯದಲ್ಲಿ, ಧ್ಯಾನದಲ್ಲಿ ಇಟ್ಟುಕೊಳ್ಳಬೇಕು. ಮುಖ್ಯವಾಗಿ ಇಸ್ರಾಯೇಲರಿಗೆ ಕೂಡ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆ ಮೂಲಕ ಅದಕ್ಕೆ 10 ದಶಾಜ್ಞೆಗಳನ್ನ ಕೊಟ್ಟಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು. ಅದಕ್ಕೆ ಅದರ ಪ್ರಕಾರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆಪ್ಪ, ನನಗೆ ಉತ್ತರವನ್ನ ದಯಪಾಲಿಸು ಅಂತ ನಾವು ಕೂಡ ಹಾಗೆ ಪ್ರಾರ್ಥನೆಯಲ್ಲಿ ದೇವರಲ್ಲಿ ಬೇಡಿಕೊಳ್ಳುವವರಾಗಿರಬೇಕು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಪಾದ ಸ್ಥಳದಲ್ಲಿ ಸೇರಿಸಿದಾತನೇ. ಇಕ್ಕಟ್ಟಿನ ಮಗ ಕೊಲೆ ಮಾಡ್ಲಿಕ್ಕೆ ಬಂದಾಗ ಹೆಂಡತಿಯನ್ನ ಕರ್ಕೊಂಡು ಬೆಟ್ಟಕ್ಕೆ, ಕಾಡಿಗೆ ಓಡಿ ಹೋದ. ಅಲ್ಲಿ ಒಳ್ಳೆ ಶಾಂತಿ, ಸಮಾಧಾನ, ಗಾಳಿ ಇತ್ತು. ಅಲ್ಲಿ ನೋಡಿ ಸೇರಿಸಿದ್ರು. ಅಲ್ಲಿ ಅವರಿಗೆ ಊಟ ಉಪಚಾರಕ್ಕೆ ಕೂಡ ಒಂದು ಮನುಷ್ಯನನ್ನ ನೇಮಿಸಿದ್ರು. ಯಾರಿಗೂ ಗೊತ್ತಿಲ್ಲದ ಹಾಗೆ ಆ ಮನುಷ್ಯ ದಾವೀದ ಅರಸನಿಗೂ ಪತ್ನಿಗೂ ಊಟ ನೀರನ್ನ ಕಾಡಿಗೆ ತಲುಪಿಸ್ತಾ ಇದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿ ತಗೊಂಡು ಅಲ್ಲಿ ಸೇರಿಸಿದ್ರು. ಇದನ್ನು ನೋಡುವಾಗ ಎಲಿಯ ಪ್ರವಾದಿ ಕೂಡ ಈಜೆಬೆಲಂದು ದೇವರನ್ನ ಅರಿತ ಯೆಹೂದ್ಯ ಒಂದು ಸ್ತ್ರೀ ಕೂಡ ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ಎಲಿಯನನ್ನು ಕಾಡೊಳಗೆ ನಡೆಸಿದ್ರು. ಕಾಗೆಗಳ ಮುಖಾಂತರ ರೊಟ್ಟಿಯನ್ನ ಕೊಡಿಸಿದ್ರು. ಕಡೆಗೆ ನೋಡು, ಅಲ್ಲಿ ಒಂದು ಗಿಡದ ಬುಡದಲ್ಲಿ ನೀರಿದೆ, ಕುಡಿದು ನೀನು ವಿಶ್ರಾಂತಿ ತೆಗೆದುಕೋ, ಇನ್ನು ಬಹಳ ದೂರ ನಡಿಬೇಕಾಗ್ತದೆ ಅಂತ ಹೇಳಿ ಎಲಿಯನನ್ನು ಕಾಡೊಳಗೆ ಕೂಡ ನಡೆಸಿದಂತ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಏನ್ ಮಾಡ್ತಾರೆ, ಎಲ್ಲಿಗೆ ನಡೆಸಬೇಕು ಅಲ್ಲಿಗೆ ನಡೆಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಏನಾಯ್ತು, ಇರಕ್ಕೆ ಮನಲಿರುವಂತ ಪರಿಸ್ಥಿತಿ ಇಲ್ಲ. ಅಯ್ಯೋ, ದೇವರಿಂದ ದೂರ ಹೋಗ್ಬೇಕಾಗ್ತದಲ್ಲಪ್ಪ, ದೇವರನ್ನ ಬಿಡಬೇಕಾಗ್ತದಲ್ಲಪ್ಪ ಅಂತ ಹೇಳಿ ನಾನು ಹೆಂಡತಿ ಮಕ್ಕಳೊಂದಿಗೆ ಸೇರ್ಬೇಕಾಗ್ತದೆ. ದೇವರನ್ನ ಬಿಟ್ಟು ಆದ್ರೆ ದೇವರು ಏನ್ ಮಾಡಿದ್ರು, ನನ್ನನ್ನು, ತಾಯಿಯನ್ನು ಬಿಡುಗಡೆಗೊಳಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಹೋದಲ್ಲೆಲ್ಲ ಏನ್ ಮಾಡ್ತಿದ್ದಾರೆ, ದೇವರು ಶಾಂತಿ, ಸಮಾಧಾನ, ಇಕ್ಕಟ್ಟುಗಳು ಬರುತ್ತವೆ, ಆದರೂ ಸಹಿಸಿಕೊಳ್ಳಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನ ಕೊಟ್ಟು ನನ್ನನ್ನು ಇವತ್ತು ನಿಲ್ಲಿಸಿದ್ದಾರೆ, ನಡೆಸ್ತಾ ಇದ್ದಾರೆ. ಇಲ್ಲಿ ಕೂಡ ವಿರೋಧಿಗಳು ಬರ್ತಲೇ ಇದ್ದಾರೆ ಬೇಕಾದಷ್ಟು. ಒಳಗೆ ಬಹಳ ಕುಯುಕ್ತಿ ಬುದ್ಧಿಗಳನ್ನು ಕೂಡ ಮಾಡೋರಾಗಿದ್ದಾರೆ. ಆದ್ರೆ ದೇವರು ವಿಶೇಷವಾದ ಜ್ಞಾನವನ್ನ ಕೊಟ್ಟು ನಮಗೆ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ದೇವರು ನಾವು ಪ್ರತಿ ದಿವಸ ಸಾಯಂಕಾಲದ ಪ್ರಾರ್ಥನೆಯಲ್ಲಿ ಬಳಗಕ್ಕೆ ಮೊದಲು
ಮೊದಲು ಈ ದಿವಸ ಕೂಡ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೀವು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನನ್ನಿಂದ ಬಂದೆಲ್ಲ ಪಾಪಗಳನ್ನ ಕ್ಷಮಿಸು. ರಾತ್ರಿ ಒಳ್ಳೆ ನಿದ್ದೆ ಕೊಡು, ದರ್ಶನ ಕೊಡು. ನಾಳೆ ಬೆಳಿಗ್ಗೆ ಎದ್ದು ಹೊಸ ದಿವಸವನ್ನ ಕಂಡು ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುವಂತೆ ಆಶೀರ್ವದಿಸು. ನೀನು ಮಾಡುತ್ತಿರುವ ಎಲ್ಲ ಉಪಕರಣಗಳಿಗಾಗಿ ನಿಮಗೆ ಕೃತಜ್ಞತಾ ವಂದನೆಗಳು ಅಂತೇಳಿ ದೇವರಿಗೆ ಒಂದು ಸ್ತೋತ್ರ, ನಮಸ್ಕಾರ, ಧನ್ಯವಾದ ಹೇಳಿ ಮಡಗಬೇಕಾಗಿದೆ. ಇದುವೇ ಅಸ್ತಮಾನದ ಪ್ರಾರ್ಥನೆ. ದಾವೀದರಸರು ಕೂಡ ಇದನ್ನೇ ಮಾಡಿದ್ದು. ನನ್ನನ್ನು ಕರುಣಿಸು, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವುದು ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ. ನನ್ನನ್ನು ಕರುಣಿಸು, ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ, ಉತ್ತರ ಕೊಡು. ಖಂಡಿತವಾಗಿ ಮಾಡಿದಂತ ಎಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು ಅಂತ ಇದರ ಅರ್ಥವಾಗಿದೆ. ನಮಗೆ ಸ್ತೋತ್ರ. 4:2 ಮಹನೀಯರೇ, ನೀವು ಎಷ್ಟರ ಮಟ್ಟಿಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನ ಪಡಿಸುವಿರಿ. ಯಾಕೆ ನಿರರ್ಥಕವಾದುದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ. ನಮಗೆ ಸ್ತೋತ್ರವಾಗಲಿ. ಅಲ್ಲಿಂದ ಮನಸ್ಸಿನಲ್ಲೇ ಯೋಚನೆ, ದೇವರಲ್ಲಿ ಪ್ರಾರ್ಥಿಸಿ ಆಯ್ತು. ಸಾಯಂಕಾಲದ್ದು ಮನುಷ್ಯರಲ್ಲೇ ಪ್ರಾರ್ಥಿಸ್ತಾನೆ. ನೀವು ಮನುಷ್ಯರು ಎಷ್ಟು ಮಟ್ಟಿಗೆ ನನ್ನ ಗೌರವವನ್ನು ಕೆಡಿಸ್ತೀರಿ, ನನ್ನ ಅವಮಾನ ಪಡಿಸ್ತೀರಿ, ಸುಳ್ಳು ಹೇಳಿ ನನ್ನನ್ನು ಅವಮಾನ ಪಡಿಸ್ತಾ ಇದ್ದೀರಿ ನೀವು ಅಂತೇಳಿ ಮನಸ್ಸಲ್ಲೇ ಯೋಚನೆ ಮಾಡಿದ ಹೊರತು ಅವರಲ್ಲಿ ಹೇಳಲಿಕ್ಕೆ ಹೋಗಿಲ್ಲ, ಮಾತಾಡಕ್ಕೆ ಹೋಗಿಲ್ಲ. ಹಾಗೆ ಇವತ್ತು ನಮ್ಮನ್ನೇ ನಾವು ಕೂಡ ಇದೇ ರೀತಿ ನಮಗೆ ಮನಸ್ಸು ಬರ್ತದೆ. ಅಯ್ಯೋ, ಎಷ್ಟೇ ಇದ್ರು ಸುಳ್ಳು ಹೇಳಿ ದಗ ಮೋಸ ಅನ್ಯಾಯ ಮಾಡಿ ನಮ್ಮನ್ನ ಕೆಡ್ಸಕ್ಕೆ ನೋಡ್ತಾ ಇದ್ದಾರಲ್ಲಪ್ಪ, ನಮ್ಮಿಂದ ಕಿತ್ತುಕೊಳ್ಳಕ್ಕೆ ನೋಡ್ತಾ ಇದ್ದಾರಲ್ಲ ಅಂತ ನಮಗೆ ಕೂಡ ಯೋಚನೆ ಬರ್ತದೆ. ಆ ಸಮಯದಲ್ಲಿ ನಾವು ಕೂಡ ಅಂಥವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ಇಂಥವ್ರು ಈ ರೀತಿ ಮಾಡ್ತಾ ಇದ್ದಾರೆ, ಅವರಿಗೆ ತಕ್ಕಾದ ಉತ್ತರವನ್ನು ನೀನೇ ಕೊಡಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಅನೇಕರಿಗೆ ಇವತ್ತು ಸತ್ಯವನ್ನು ಸಹಿಸಿಕೊಳ್ಳಕ್ ಆಗೋದಿಲ್ಲ. ಅದಕ್ಕಾಗಿ ಅನೇಕ ವಿರೋಧಿಗಳು ಇವತ್ತು ಅದನ್ನು ಕೂಡ ಬಹಳ ತಿಳಿದುಕೊಂಡಿದ್ದೇವೆ. ಇವತ್ತು ಕಣ್ಣವರೇ ನಾವು ಕಾಣ್ತಾ ಇದ್ದೇವೆ. ಇದ್ದಿದ್ದನ್ನ ಇದ್ದಾಗೆ ಹೇಳಿದ್ರೆ ಆಗೋದಿಲ್ಲ, ಕಂಡಿದ್ದನ್ನ ಕಂಡಾಗೆ ಹೇಳಕ್ಕೆ ಆಗೋದಿಲ್ಲ. ಅವರ ಮುಖ ಕಸರವಾಗಿ ಅವರು ಎಂತೆ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ಅವರಿಗೆ ಜೈನ್ ತಿಳ್ಕೊಂಡು ಅವ್ರು ಕೇಳಿದಾಗ ಹಿಂದೆ ಹೋದ್ರೆ ಮಾತ್ರ ಒಳ್ಳೆಯವರು. ಆದರೆ ದೇವರಿಂದ ಆದುಕೊಂಡು ಇದು ಆಗೋದಿಲ್ಲ, ಹಿಂಸೆಗಳು ಬರುತ್ತವೆ. ಅದಕ್ಕಾಗಿ ಕೂಡ ದೇವರಲ್ಲಿ ನಾವು ಸಾಯಂಕಾಲ ಪ್ರಾರ್ಥಿಸಬೇಕು. 3ನೇ ವಚನ 4:3 ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಮಗೆ ಸ್ತೋತ್ರವಾಗಲಿ. ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ಕೇಳೋದು, ದೇವರೆಲ್ಲರನ್ನು ಆರಿಸಿಕೊಳ್ಳೋದಿಲ್ಲ, ಬೇಕಾದವರನ್ನು ಮಾತ್ರ ದೇವರು ಯಾರ್ಯಾರನ್ನು ಯಾವ ಯಾವ ಕೆಲಸಕ್ಕೆ ಬೇಕು ಅಂತೇಳಿ ಆರಿಸಿಕೊಳ್ತಾರೆ. ಹಾಗೆ ಇವತ್ತು ಪ್ರತಿಯೊಬ್ಬರು ಅದು ಕೇಳಿದ್ರು, ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರ ಪರಲೋಕ ರಾಜ್ಯ ಸೇರುವುದಿಲ್ಲ. ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕ ರಾಜ್ಯವನ್ನು ಸೇರಿಸ್ತಾರೆ ಅಂತೇಳಿ. ಹಾಗೆ ಯಾರ್ಯಾರು ತನ್ನ ಭಕ್ತರು ಅಂದರೆ ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರು ಬೇಕು ಅವರನ್ನು ಮಾತ್ರ ದೇವರು ಆರಿಸಿಕೊಳ್ತಾರೆ ಅಂತ ಪ್ರತ್ಯೇಕಿಸಿಕೊಂಡಿದ್ದಾನೆ ತಿಳಿದುಕೊಳ್ಳಿರಿ. ಅದಕ್ಕೆ ಹೇಳಿದ್ದು, ಎಲ್ಲರೂ ಸ್ವಾಮೀಜಿಗಳಲ್ಲ, ಎಲ್ಲರೂ ಭಕ್ತರಲ್ಲ, ಎಲ್ಲರೂ ಗುರುಜಿಗಳಲ್ಲ, ಎಲ್ಲರೂ ಪಾಸ್ಟರ್ಗಳಲ್ಲ, ಎಲ್ಲರೂ ಫಾದರ್ಗಳಲ್ಲ, ಅಲ್ಲವೇ ಅಲ್ಲ. ಸಪರೇಟ್ ಆಗಿ ದೇವರು ಕೆಲವರನ್ನು ಏನ್ ಮಾಡ್ತಾರೆ, ಆರಿಸಿಕೊಳ್ತಾರೆ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಅವರ ನಡೆ ನುಡಿ ಕ್ರಿಯೆ ಪ್ರತಿ ಒಂದರಲ್ಲಿ ಕೂಡ ಇದು ದೇವರು ಆರಿಸಿಕೊಂಡವರು ಯಾರು ಅಂತೇಳಿ ನಾವು ತಿಳಿದುಕೊಳ್ಬೇಕು ಅಂತ ಹಿಂದೆ ಕೂಡ ಬಹಳ ಸಲ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಮೊದಲು ಮಾಡಬೇಕಾಗಿದ್ದು ಇದುವೇ. ಅಂದ್ರೆ ಯಾವುದೇ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಐಶ್ವರ್ಯ ಅಲಂಕಾರಕ್ಕೆ ಅವರು ಆಸೆ ಪಡುವುದಿಲ್ಲ. ನೇರವಾಗಿ ದೇವರ ವಾಕ್ಯವನ್ನ ಖಂಡಿತ ಶಿಸ್ತಾಗಿ ಅವರು ಹೇಳ್ತಾರೆ, ಉಪದೇಶ ಮಾಡ್ತಾರೆ, ಗದರಿಸ್ತಾರೆ, ಖಂಡಿಸ್ತಾರೆ, ಬೈತಾರೆ. ದೇವರ ವಿಷಯದಲ್ಲಿ ಯಾವುದಕ್ಕೂ ಆಸೆ ಪಡದೆ ಇಂಥವರು ಮಾತ್ರ ದೇವರ ಭಕ್ತರಾಗಿದ್ದಾರೆ. ವಿಶೇಷವಾಗಿ ಆರಿಸಿಕೊಳ್ತಾರೆ. ಅವ್ರ ನಡೆ ನುಡಿ ಕ್ರಿಯೆಗಳಲ್ಲಿ, ಅವರ ಕಾರ್ಯಗಳಲ್ಲಿ ನೋಡಿ ಅವರನ್ನ ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಆತನಿಗೆ ಮೊರೆ ಇಡುವಾಗಲೆಲ್ಲ ಆತನು ಕೇಳುತ್ತಾನೆ. ಅಂಥವ್ರು ಮೊರೆ ಇಟ್ಟಾಗ ನೋಡಿ ದೇವರ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಪ್ರಾರ್ಥನೆಗಳಿಗೂ ಉತ್ತರ ಸಿಕ್ಕುವುದಿಲ್ಲ. ಯಾಕೆಂದ್ರೆ ಅದು ದೇವರ ಚಿತ್ತವಲ್ಲ, ದೇವರ ಒಂದು ಯೋಜನೆಯಲ್ಲಿ ಅದು ಇಲ್ಲ. ಆದ್ರಿಂದಲೇ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ದೇವರ ಚಿತ್ತಿಯಲ್ಲಿ ದೇವರ ಪ್ರೀತಿಯಲ್ಲಿ ಇರುವುದಾದ್ರೆ ಖಂಡಿತವಾಗಿ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ಈಗ ನಾನು ಕೂಡ ಅನೇಕ ವಿಷಯಗಳಲ್ಲಿ ಕಷ್ಟ ಸಂಕಟ ದುಃಖಗಳಲ್ಲಿ ಪ್ರಾರ್ಥಿಸಿದಾಗ ಅನೇಕ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ಒಂದೊಂದ್ಸಲ ಉತ್ತರ ಸಿಕ್ಕುವುದಿಲ್ಲ. ಹಾಗೂ ಇದು ದೇವರ ಚಿತ್ತವಲ್ಲ.
ಯಾಕೆ ಈ ರೀತಿ ಅಂತ ನಾವು ಸ್ವಲ್ಪ ದೇವರ ವಾಕ್ಯವನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಹೇಳಿದ್ದು 10 ದಶಾಜ್ಞೆಗಳು ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಕಂಪ್ಯೂಟರ್ ಅಲ್ಲಿ ಇವತ್ತು ಪ್ರತಿಯೊಂದು ರೆಕಾರ್ಡ್ಗಳು ಯಾವ ರೀತಿಯಲ್ಲಿ ಪ್ರಿಂಟ್ ಆಗ್ತಾ ಇದೆಯೋ ಅದೇ ರೀತಿ ಈ 10 ದಶಾಜ್ಞೆಗಳು ನಮ್ಮಲ್ಲಿ ಕೂಡ ಪ್ರಿಂಟ್ ಆಗಿರಬೇಕು. ಅದು ಕೂಡ ಹಾಗೆ ಪ್ರಿಂಟ್ ಆಗಿರ್ಬೇಕಾದ್ರೆ ದೇವರ ಪ್ರೀತಿ ಇಲ್ಲದೆ 10 ಆಜ್ಞೆಗಳನ್ನು ಯಾರಿಗೂ ತಿಳಿದುಕೊಳ್ಳಲು ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 4ನೇ ವಚನ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ. ದೇವರಿಗೆ ನಾವು ಭಯ ಪಡಬೇಕು. ಯಾಕೆಂದ್ರೆ ಸರ್ವ ಸೃಷ್ಟಿ ಶಿಕ್ಷೆ ಮಾಡೋನು, ಒಳ್ಳೇದು ಮಾಡೋನು, ಕೆಟ್ಟವನು, ಧರ್ಮೋಪದೇಶ ಕಾಂಡದಲ್ಲಿ ಇದನ್ನು ಓದುವಾಗ ಬೈಬಲಲ್ಲಿ ಗಾಯಪಡಿಸುವವನು, ಗುಣಪಡಿಸುವವನು, ಮೃದು ಮಾಡುವವನು, ಎಣ್ಣೆ ಹಚ್ಚುವವನು, ಕೊಲ್ಲವನು ಕೂಡ ನಾನೇ ಅಂತ ಹೇಳಿದ್ದಾರೆ. ದೇವರ ನಮಗೆ ಸ್ತೋತ್ರ. ಇದು ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಮನುಷ್ಯನ ಒಂದು ಸ್ತ್ರೀಯ ಗರ್ಭದಲ್ಲಿ ಅಂದ್ರೆ ಮರಿಯಮ್ಮ ಅಂದ್ರೆ ದೇವರಿಂದ ಆಶೀರ್ವಾದ ಹೊಂದಿದವಳು ಅಂತ ಅದರ ಅರ್ಥ. ಹಾಗೆ ಆ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದಾಗ ಯೆಶಾಯನ ಮುಖಾಂತರ ದೇವರು ಹೇಳಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ಬೈಬಲಲ್ಲಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ಸರ್ವ ಸೃಷ್ಟಿಕರ್ತನು, ಸೇನಾಧೀಶರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯಾನಂದ ತಂದೆ, ಅದ್ಭುತ ಸ್ವರೂಪ, ಆಲೋಚನೆಕರ್ತ, ವಿಮೋಚನ ಕಾಂಡದಲ್ಲಿ ನೋಡುವಾಗ ಆರೋಗ್ಯದಾಯಕ 7 ಗುಣಗಳಿವೆ ದೇವರಲ್ಲಿ. ಬರೀ ಆಶೀರ್ವಾದ ಮಾತ್ರ ಅಲ್ಲ, ಬೆಂಕಿ ಕೊಟ್ಟು ಸುಡಕ್ಕೂ ಸುಡ್ತಾನೆ, ಬದುಕಕ್ಕೂ ಬದುಕಿಸ್ತಾನೆ, ಗಾಯ ಮಾಡಕ್ಕೂ ಮಾಡ್ತಾನೆ, ಯುದ್ಧ ಮಾಡಕ್ಕೂ ಮಾಡ್ತಾನೆ, ಹೆಣಗಳ ರಾಶಿಯೂ ಬೀಳಿಸ್ತಾನೆ, ಸರ್ವನಾಶವೂ ಮಾಡ್ತಾನೆ, ಒಳ್ಳೆಯದನ್ನು ಕೂಡ ಮಾಡ್ತಾನೆ, ಸಹಾಯಕ್ಕಾದವ್ರನ್ನ ಬದುಕಿಸ್ತಾನೆ, ಗರ್ವ ಅಹಂಕಾರ ಮುರಿತಾನೆ. ಇದೆಲ್ಲವೂ ದೇವರ ಶಾಪವಾಗಿದೆ. ದೇವರು ಬಲಾಢ್ಯನು. 7 ಗುಣಗಳಿವೆ. ದೇವರ ನಮಗೆ ಸ್ತೋತ್ರಕ್ಕೆ ಭಯಪಡಬೇಕು. ದೇವರು ನಮ್ಮನ್ನು ಕರೆದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಹೋದ್ರೆ ಖಂಡಿತವಾಗಿ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ. ಪಾಪ ಮಾಡಬೇಡಿರಿ. ಹಿಂದಿನ ಜೀವಿತದಿಂದ ನಾವು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವ ಅನೇಕ ಪಾಪದಿಂದ ಬಿಡುಗಡೆ ಮಾಡಿ ದೇವರು ನಮ್ಮನ್ನು ಸಾಕ್ಷಿಯನ್ನಾಗಿ, ಉಪದೇಶವನ್ನಾಗಿ ಮಾರ್ಪಡಿಸಿದ ಮೇಲೆ, ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ವರವನ್ನ ಕೊಟ್ಟು ಕೆಲಸ ಅದನ್ನು ನಡೆಸುವಾಗ ಅದರಲ್ಲಿ ನಾವು ದೇವರು ಹೇಳಿದಾಗಿ ನಡೆಯಬೇಕು. ವಿರುದ್ಧವಾಗಿ ಪಾಪ ಮಾಡಕ್ಕೆ ಹೋಗಬಾರ್ದು. ಅದಕ್ಕೆ ಕೂಡ ಶಿಕ್ಷೆ ಬಂದೇ ಬರುತ್ತದೆ. ಎಷ್ಟೇ ಚರ್ಚಿಗೆ ಹೋಗ್ಲಿ, ದೇವಾಲಯಕ್ಕೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ದಾನ ಧರ್ಮ ಮಾಡ್ಲಿ, ಏನೇ ಮಾಡಿದ್ರು ಪ್ರಯೋಜನ ಬರುವುದಿಲ್ಲ. ಹಾಗೆ ಮೌನವಾಗಿರಿ ಅಂದ್ರೆ ಬಾಯಿ ತೆಗೆದು ಜೋರಾಗಿ ಕಿರ್ಚಾಡೋದು, ಮಾಡೋದು, ಶಾಪ ಹಾಕುವಂಥದ್ದಾಗಿ ಇರಬಾರ್ದು. ದೇವರು ಹೇಳಿದಂತ ಕೆಲಸವನ್ನು, ನಮ್ಮ ವರಗಳನ್ನ ತಿಳ್ಕೊಂಡು ನಾವು ಮಾಡುತ್ತಾ ಒಳ್ಳೇದು ಹೇಳುತ್ತಾ, ಮಾತಾಡುತ್ತಾ, ಪ್ರೀತಿಯೊಂದಿಗೆ ಎಲ್ಲರನ್ನು ಕಾಣುತ್ತಾ, ಹಾಗೆ ಕೆಟ್ಟವರು ದುಷ್ಟರು ಅಂತಾದ್ರೆ ಕೀರ್ತನೆ 1ರಲ್ಲಿ ನಾವು ಇದನ್ನು ಚೆನ್ನಾಗಿ ಅರ್ಥಕೊಂಡಿದ್ದೇವೆ. ಖಂಡಿತವಾಗಿ ಅಂತಹ ದುಷ್ಟರನ್ನು ಬಿಟ್ಟು ನಾವು ಜೀವಿಸಬೇಕು. ಖಂಡಿತ ಅದು ಮುಳ್ಳು ಅಂತ ಆದ್ಮೇಲೆ ಯಾವಾಗ್ಲೂ ನಮ್ಗೆ ಏನ್ ಮಾಡ್ತದೆ, ಚುಚ್ಚುತ್ತಲೇ ಇರ್ತದೆ. ಬೆಂಕಿ ಅಂತ ಗೊತ್ತಾದ್ಮೇಲೆ ಅದ್ರ ಹತ್ರ ಹೋಗ್ಬಾರ್ದು, ಅದು ಸುಡಕ್ಕೆ ಬರ್ತದೆ. ಹಾಗೆ ನಾವು ಬಹಳ ಎಚ್ಚರವಾಗಿರಬೇಕು, ಮೌನವಾಗಿರಬೇಕು. ಜೋರಾಗಿ ಕಿರ್ಚಾಡೋದು, ಬಾಯಿ ಬಿಡಿಯೋದು. ಈಗ ಅನೇಕರು ಚರ್ಚ್ಗಳಲ್ಲಿ ಕೂಡ ಪ್ರಾರ್ಥನೆ ಮಾಡುವಾಗ ಜೋರಾಗಿ ಕಿರ್ಚಾಡೋದು, ಮಾಡೋದು, ಅಲೆಲಿಯ ಕುಂತ ಹೊಡೆಯೋದು, ಇದೆಲ್ಲ ಖಂಡಿತವಾಗಿ ದೇವರಿಗೆ ಅಸಹ್ಯ. ಯೆಶಾಯ 1ನೇ ಅಧ್ಯಾಯದಲ್ಲಿ ನೋಡುವಾಗ ಇಂಥವರೆಲ್ಲರ ಮೇಲೆ ದೇವರ ಕೋಪವು ಎರಗಿ ಬರ್ತದೆ ಅಂತ ಬರೆಯಲ್ಪಟ್ಟಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಮೌನವಾಗಿದ್ದು ದೇವರು ಪ್ರತಿಯೊಬ್ಬರ ಹೃದಯವನ್ನ, ಮನಸ್ಸನ್ನ ವೀಕ್ಷಿಸುವನಾಗಿದ್ದಾನೆ. ಈಗ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು 3 ವರ್ಷ ಸುವಾರ್ತೆಯನ್ನು ಸಾರಿದ್ರು. ಏನಾದ್ರೂ ಕಿರ್ಚಾಡಿದ್ರ, ಬೈದಾಡಿದ್ರಲ್ಲ, ಜೋರಾಗಿ ಕಿರ್ಚಾಡಿದ್ರ, ಆದಿ ಬಿದಿಲಿ ಕೂಗಾಡಿದ್ರ, ಏನಿಲ್ಲ, ಹಲ್ಲೆಲೂಯಾ ಹೇಳಿದ್ರ, ಕುಣಿದಾಡಿದ್ರ, ಏನು ಇಲ್ಲ, ಡ್ಯಾನ್ಸ್ ಮಾಡಿದ್ರ, ಆ ಹಬ್ಬ ಈ ಹಬ್ಬ ಅಂತ ಮಾಡಿದ್ರ, ಕ್ರಿಸ್ಮಸ್ ಮಾಡಿದ್ರ, ಅಥವಾ ಈಸ್ಟರ್ ಮಾಡಿದ್ರ, ಜಾತ್ರೆ ಹಬ್ಬ ಮಾಡಿದ್ರ, ಮಾಡಿ ಅಂತ ಹೇಳಿದ್ರ? ಇಲ್ಲವೇ ಇಲ್ಲ. ಯೆಶಾಯ 1ನೇ ಅಧ್ಯಾಯದಲ್ಲಿ ಇದನ್ನು ಓದುವಾಗ 1ರಿಂದ 18ರವರೆಗೆ 20ರವರೆಗೆ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬಹುದು. ಹೊಸ ಒಡಂಬಡಿಕೆಯಲ್ಲಿ ಕೂಡ 3 ವರ್ಷ ದೇವರ ಯೇಸುಸ್ವಾಮಿಯ ಜೀವನವನ್ನು ನೋಡಿದಾಗ ಅಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಹೇಳಿದ ಮೌನವಾಗಿರಿ ಅಂತೇಳಿ, ಎಚ್ಚರ. ಆಗ ಈ ರೀತಿ ಎಲ್ಲ ಮಾಡೋರು ಕೂಡ ಇವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ
ಆಮೇಲೆ ದೇವರಿಗೊಂದು ನಮಸ್ಕಾರ ಮಾಡಿ ಸ್ತೋತ್ರ ಸಲ್ಲಿಸಿ ಇದನ್ನು ಕೂಡ ನಾವೀಗ ಸ್ವಲ್ಪ ಹಿಂದೆ ತಿಳ್ಕೊಂಡಿದ್ದೇವೆ. ಆವಾಗ ಹೃದಯದಲ್ಲಿ ಇರುವಾಗ ಏನ್ ಮಾಡಿ ಯೋಚಿಸಿಕೊಳ್ಳಿ, ಆಲೋಚಿಸಿ ನಾನು ಇವತ್ತು ಏನ್ ತಪ್ಪು ಮಾಡಿದ್ದೇನೆ, ಏನ್ ಸರಿ ನಡೆ ನುಡಿ ಕ್ರಿಯೆ ತಿನ್ನೋದು ಕುಡಿಯೋದ್ರಲ್ಲಿ ಕೂಡ ದೇವರು ಏನ್ ಹೇಳಿದ್ದಾನೆ ಏನ್ ಮಾಡಿದ್ದಾರೆ ಅಂತ. ಆದ್ರೆ ಈ ಯೋಚನೆ ಬರಬೇಕಾದ್ರೆ ಮಳೆಯಲ್ಲಿ ಕೂಡ ಎಚ್ಚರಾದಾಗಲೂ ಕೂಡ ಈ ಯೋಚನೆ ಬರಬೇಕಾದ್ರೆ ದೇವರ ಆಶೀರ್ವಾದ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ದೇವರೊಂದು ಆತ್ಮ ಆಶೀರ್ವಾದ ಯಾರ ಮೇಲೆ ಇದೆಯೋ ಅವರಿಗೆ ಮಲಗಿದಾಗಲೇ ಎಲ್ಲ ದೇವರ ವಚನಗಳು, ನನಗೆ ಯಾಕೆ ಕಷ್ಟ ಬಂತು, ಯಾಕೆ ಬಂತು, ನನ್ನ ಹೆಂಡತಿ ಏನು, ನನ್ನ ಮಕ್ಕಳೇನು, ಇತರರಿಗೆ ಯಾಕೆ ಹೀಗಾಯ್ತು, ಪ್ರತಿ ಒಂದು ವಾಕ್ಯದ ಮೂಲಕ ಯೋಚನೆ ಕೊಡ್ತಾರೆ ದೇವರದು. ಆ ಒಂದು ಪವಿತ್ರ ಆತ್ಮರ ವರವಾಗಿದೆ. ಪ್ರತಿ ನಮ್ಮ ತಪ್ಪುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವುದು, ಇತರರ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವುದು, ಅದಕ್ಕೂ ಈ ಶಿಕ್ಷೆ. ಇದು ಮಲಗಿದಲ್ಲಿ ಯಾರಿಗೆ ಈ ಯೋಚನೆ ಬರ್ತದೋ ಅದು ದೇವರ ಒಂದು ವರವಾಗಿದೆ. ದೇವರ ಆಶೀರ್ವಾದ ಇಲ್ಲದೆ ಅದು ಕೂಡ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 5ನೇ ವಚನ, ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ, ಯೆಹೋವನಲ್ಲಿ ಭರವಸೆ ಇಡಿರಿ. ನ್ಯಾಯವಾದ ಯಜ್ಞ ಅಂದ್ರೆ ಏನು? ಯಜ್ಞ ದೇವರು ಮನುಷ್ಯನ ಅವತಾರವಿತ್ತು ಬಂದ ಮೇಲೆ ಖಂಡಿತವಾಗಿ ರಕ್ತ ಸೋಸಿದ ಮೇಲೆ ಯಜ್ಞ ಎಲ್ಲ ನಿಂತು ಹೋಯ್ತು. ಈಗ ನ್ಯಾಯವಾದ ಯಜ್ಞ ಅಂದ್ರೆ ನಮ್ಮ ಸ್ತುತಿ ಸ್ತೋತ್ರ ಯಜ್ಞ. ದೇವರು ನಮಗೆ ಕೊಟ್ಟ ಶರೀರವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ನಮ್ಮ ಕಣ್ಣು, ಕೈ, ಕಾಲು, ಹೃದಯ, ಮನಸ್ಸು ಮಾಡುವಂತ ಕೆಲಸ, ತಿನ್ನುವುದು, ಕುಡಿಯೋದು, ಪ್ರತಿಯೊಂದು ದೇವರ ವಾಕ್ಯಕ್ಕೆ ಸರಿಯಾಗಿ ನಮ್ಮ ಶರೀರವನ್ನು ಒಪ್ಪಿಸಿ ಕೊಟ್ಟು ಅಂಥ ಶರೀರದಲ್ಲಿ ಅಂಥವರ ಯಜ್ಞ ಮಾತ್ರ ದೇವರು ಏನ್ ಮಾಡ್ತಾರೆ, ಆ ಯಜ್ಞವನ್ನ ಸ್ವೀಕಾರ ಮಾಡ್ತಾರೆ. ನ್ಯಾಯವಾದ ಯಜ್ಞ ಇದ್ವಿ. ಇವತ್ತು ನಾವು ದೇವ್ರನ್ನ ಹೇಳ್ಕೊಳ್ಳೋದು, ಪ್ರಾರ್ಥನೆ ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು, ಏನೇ ಮಾಡ್ಬೋದು, ಪರಿಶುದ್ಧಾತ್ಮ ನನ್ನಲ್ಲಿ ಇದೆ ಅಂತ ಹೇಳ್ಬೋದು, ಅನ್ಯ ಭಾಷೆ ಅಂತ ಹೇಳ್ಕೊಂಡು ಸುಳ್ಳು ಹೇಳಿಕೊಂಡು ಏನೇನೋ ಮಾಡ್ಬೋದು, ಹಾರಾಡ್ಬೋದು, ಕುಡಿಬಹುದು. ಖಂಡಿತವಾಗಿ ಇವತ್ತು ಹಬ್ಬ ಹುಣ್ಣಿಮೆಗಳು, ಆ ಟ್ರೀ ಈ ಟ್ರೀ, ಕ್ರಿಸ್ಮಸ್ ಟ್ರೀ, ಎಂತೆಲ್ಲ ಬೊಂಬೆಗಳನ್ನ ಮಾಡಿಕೊಳ್ಳುವುದು, ಏನೇನೋ ಮಾಡಿಕೊಳ್ಳುವುದು. ಆದ್ರೆ ಅದರಲ್ಲಿ ಎಷ್ಟೇ ಸ್ತುತಿ ಸ್ತೋತ್ರ ಸಲ್ಲಿಸಿದರೂ ದೇವರಿಗೆ ಅದು ಬೇಡವೇ ಬೇಡ. ನ್ಯಾಯವಾದ ಯಜ್ಞ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸಿ ಯಜ್ಞವನ್ನ ಅರ್ಪಿಸುವುದೇ. ಯೋಹಾನ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದ್ದಾರೆ, ಯೋಹಾನ ಮುಖಾಂತರ ದೇವರು ಹೇಳಿದ, ಆತನು ಆತ್ಮ ಸ್ವರೂಪನು ಅಂದ್ರೆ ಕಣ್ಣಿಗೆ ಕಾಣದಂತ ಒಂದು ಶಕ್ತಿಯಾಗಿದ್ದಾನೆ. ಆಗಿರುವಾಗ ದೇವರಿಗೆ ಏನಾದರೂ ಬೇಕಾ? ಇವತ್ತು ಯಾವುದು ಬೇಡ. ಆತನು ಆತ್ಮ ಸ್ವರೂಪನು. ಅಂಥವ್ರು ಆರಾಧಿಸುವ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳ್ತಾರೆ ಅಂತ ಹೇಳಿ ಯೋಹಾನ 4:24 ನಾವು ಚೆನ್ನಾಗಿ ಇದನ್ನು ಓದಿ ತಿಳಿದುಕೊಳ್ಬೋದು. ಆತ್ಮ ಸ್ವರೂಪದ ಆತ್ಮ ರೀತಿಯಲ್ಲಿ ಯಾರು ಪ್ರಾರ್ಥಿಸ್ತಾರೋ ವಾಕ್ಯಕ್ಕೆ ವಿಧೇಯರಾಗಿ ಅಂಥವರ ಪ್ರಾರ್ಥನೆಯನ್ನು ಮಾತ್ರ ದೇವರು ಆರಾಧಕ್ಕೆ ಅದನ್ನು ಕೇಳ್ತಾನೆ, ಅಂಥವರ ಪ್ರಾರ್ಥನೆ ಮಾತ್ರ ದೇವರು ಉತ್ತರ ಕೊಡ್ತಾನೆ ಎಂಬುದಾಗಿ ಯೋಹಾನ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಇದನ್ನು ಓದಬಹುದು. ಅದನ್ನಲ್ಲಿ ದಾವೀದರಸರು ಕೂಡ ಹೇಳಿದ್ದು, ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಲಿ. ದಗ, ಮೋಸ, ಅನ್ಯಾಯ, ಇವತ್ತು ನಾನಾ ರೀತಿ ಬಡ್ಡಿಗೆ ದುಡ್ಡು ಕೊಡುವಂಥದ್ದು, ಲಂಚ ತೆಗೆಳುವಂಥದ್ದು, ವ್ಯಾಪಾರದಲ್ಲಿ ಮೋಸ ಮಾಡುವಂಥದ್ದು, ಅಥವಾ ಕೂಲಿ ಕೆಲಸ ಸಂಬಳ ತಗೊಂಡು ಸರಿಯಾಗಿ ಕೂಲಿ ಕೆಲಸ ಮಾಡದಿರುವಂಥದ್ದು, ಕೆಲಸ ಮಾಡಿಕೊಂಡು ಸರಿಯಾಗಿ ಸಂಬಳ ಕೊಡದೆ ಅದನ್ನು ತಗೊಂಡೋಗಿ ಎಲ್ಲೆಲ್ಲೋ ಇದು ಹೇಗೆ ಅನಾಥ ಬಡವರಿಗೆ, ಅನಾಥ ಮಕ್ಕಳಿಗೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರಿಗೆ ಹಾಕಿದ್ರು, ಕಾಣಿಕೆ ಹಾಕಿದ್ರು, ದೇವರದನ್ನು ಮೆಚ್ಚುವುದಿಲ್ಲ. ಕಾರಣ ಯಾಕೆ ಅಂದರೆ ಅದು ಅನ್ಯಾಯದ್ದು, ಇನ್ನೊಬ್ಬರ ಹೊಟ್ಟೆ ಉರಿಸಿದ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ದು, ಮಾನವ ಕುಲಕ್ಕೆ ಇದು ಸಂಬಂಧಪಡುತ್ತದೆ. ಹಾಗೆ ನ್ಯಾಯವಾದ ಯಜ್ಞವನ್ನ ಸಮರ್ಪಿಸಿ ಸರಿಯಾಗಿ ನಡ್ಕೊಂಡು ದೇವರಿಗೆ ನಾವು ಒಂದು ಸ್ತೋತ್ರವನ್ನ ಸಲ್ಲಿಸಿದರೆ ಮಾತ್ರ ದೇವರನ್ನ ಸ್ವೀಕಾರ ಮಾಡ್ತಾರೆ, ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಇಲ್ಲಂದ್ರೆ ಖಂಡಿತವಾಗಿ ಉತ್ತರ ಕೊಡುವುದೇ ಇಲ್ಲ. ಎಷ್ಟೇ ಅಂದ ಚಂದ ಮಾಡಿದ್ರು ಕೂಡ. ಒಂದು ಸಮುವೇಲ 16ನೇ ಅಧ್ಯಾಯ 7ನೇ ವಚನ ಓದುವಾಗ ಅಲ್ಲಿ ಸಮುವೇಲನಿಗೆ ದೇವರು ಹೇಳಿದ್ದಾರೆ, ಅಂದ ಚಂದಗಳನ್ನ ನೋಡಬೇಡ, ಅವರನ್ನು ನಾನು ತಳ್ಳಿ ಬಿಟ್ಟಿದ್ದೇನೆ, ನಾನು ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆ ಅಂತ ಹೇಳಿ. ನಾನಾ ರೀತಿ ತಪ್ಪಾಗಿ ನಡ್ಕೊಂಡು ಇವತ್ತು ಅಲಂಕಾರ ಮಾಡಿಕೊಂಡು ಎಷ್ಟೇ ಬೆಳ್ಳಿ ಬಂಗಾರ ಬಟ್ಟೆಗಳು ಹಾಕ್ಲಿ, ಏನೇ ಮಾಡ್ಲಿ, ಏನೇ ಲಿಫ್ಟಿಗೂ ಪೌಡ್ರು ಗೀವ್ಡು ಮೆಚ್ಚಿಕೊಳ್ಳಿ, ಏನೇ ಮಾಡಿದ್ರು ಖಂಡಿತವಾಗಿ ಅಂಥವರು ದೇವರಿಗೆ ಬೇಡವೇ ಬೇಡ. ದೇವರ ನಿಜವಾದ ಪ್ರವಾದಿಗಳು, ಸಾಕ್ಷಿಗಳು, ದೇವರ ಭಕ್ತೆಯರು, ಸ್ತ್ರೀಯರು ಯಾವ ರೀತಿ ಇದ್ರು ಇವತ್ತು ಆ ರೀತಿಯಲ್ಲಿ ಜೀವಿಸಿದ್ರೆ ಮಾತ್ರ ದೇವರ ಆಶೀರ್ವಾದ
ಅದಕ್ಕೆ ಹೇಳಿದ್ದು ದಾವೀದರಸರು, ನ್ಯಾಯವಾದ ಯಜ್ಞಗಳನ್ನ ಸಮರ್ಪಿಸಿ ಯೆಹೋವನಲ್ಲಿ ಭರವಸೆ ಇಡಿರಿ, ದೇವರೊಬ್ಬರಲ್ಲಿ ಭರವಸೆ ಇಡಿರಿ. ಯೆಹೋವನೆಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು. ಅವು ಆಯಾಯ ಗ್ರಂಥಗಳಲ್ಲಿ ಆಯಾಯ ಹೆಸರುಗಳು ಏನು ಬರೆಯಲ್ಪಟ್ಟಿವೆಯೋ ಅದನ್ನ ಓದಿ ತಿಳ್ಕೊಳ್ಬೇಕು ವಿನ ಬೇರೆ ಈ ಲೋಕದಲ್ಲಿ ಈ ಬೆಳ್ಳಿ, ಬಂಗಾರ, ಕಲ್ಲು, ಮಣ್ಣು, ಮರ, ಸ್ಟೀಲು, ಕಬ್ಬಿಣದಿಂದ ಮಾಡಿದಂತ ಮೂರ್ತಿಗಳನ್ನ ಮಾಡಿಕೊಂಡು ಖಂಡಿತವಾಗಿ ಅಂತರ ಮೇಲೆ ಭರವಸೆ ಇಡಬಾರದು. ಅದು ಮಣ್ಣಾಗಿ ಹೋಗ್ತದೆ, ತುಕ್ಕಾಗಿ ಹಿಡ್ತದೆ, ಬಿದ್ದು ಹೋಗ್ತದೆ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ ಅದನ್ನ ಹೊತ್ತುಕೊಂಡು ಹೋಗ್ಬೇಕಾಗ್ತದೆ. ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನ ದೇವರು ಇವತ್ತು ಜೀವಂತನಾಗಿದ್ದು ನೋಡಿ, ಮಳೆಗಾಲದಲ್ಲಿ ಮಳೆ, ಬಿಸಿಲು, ಮೋಡ, ಗುಡುಗು, ರಾತ್ರಿ ಹಗಲು ಪ್ರತಿ ಒಂದನ್ನ ಮಾಡೋರಾಗಿದ್ದಾರೆ, ಇವತ್ತು ಜೀವಂತವಾಗಿದ್ದಾರೆ. ಆದ್ರೆ ವಿಗ್ರಹಗಳನ್ನ ಮಾಡಿಕೊಂಡು ನಿಜವಾಗಿ ಸರ್ವ ಸೃಷ್ಟಿಕರ್ತನಾದ ದೇವರು, ಉದಾಹರಣೆಗೆ ನಾವು ಇವತ್ತು ಶಿವ ಇರ್ಬೋದು, ಈಶ್ವರ ಇರ್ಬೋದು, ಪರಮೇಶ್ವರ ಇರ್ಬೋದು, ಶ್ರೀಕೃಷ್ಣ ಪರಮಾತ್ಮ ಇರ್ಬೋದು, ಅನೇಕರು ಯೇಸು ಅಂತ ಹೇಳ್ಕೊಂಡು ಮಾಡ್ತಾರೆ, ವಿಷ್ಣು ಅಂತ ಹೇಳಿ ಮಾಡ್ಕೊಳ್ತಾರೆ ವಿಗ್ರಹಗಳನ್ನ. ಖಂಡಿತವಾಗಿ ಇವರೆಲ್ಲ ದೇವರುಗಳಲ್ವಾ? ದೇವರು ಹೌದು, ಸರ್ವ ಸೃಷ್ಟಿಕರ್ತನಾದ ದೇವರು. ಯೇಸು ಅಂತ ಹೇಳ್ಕೊಂಡು ಕೂಡ ವಿಗ್ರಹಗಳನ್ನ ಮಾಡಿಕೊಂಡು ನಾನಾ ತರದ ವಿಗ್ರಹಾರ್ಧನೆಯನ್ನ ಮಾಡ್ಕೊಳ್ತಾರೆ. ಇದೆಲ್ಲ ದೇವರ ದೃಷ್ಟಿಯಲ್ಲಿ ಮಹಾ ಕೋಪ. ಆದ್ರೆ ಅಂಥದಕ್ಕೆ ನಾವು ಬೆಲೆಯೇ ಕೊಡಬಾರದು. ಇವರೆಲ್ಲ ಕಣ್ಣಿಗೆ ಕಾಣುವಂತ ಒಂದು ಶಕ್ತಿಯಾಗಿದ್ದಾರೆ. ಸರ್ವ ಸೃಷ್ಟಿಕರ್ತನ ದೇವರು ಯೆಹೋವ ಅಂತ ಅದರಲ್ಲಿ ಹೆಸರು ಬೈಬಲ್ ಅಲ್ಲಿ. ಅದನ್ನು ಹಿಂದೆ ನಮ್ಮ ಸಂಸ್ಕೃತದಲ್ಲಿ ಯಾವ ರೀತಿ, ಕುರಾನ್ ಅಲ್ಲಿ ಯಾವ ರೀತಿ ಅಂತ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ದೇವರು ನಮಗೆ ಸ್ತೋತ್ರ. ಆಗ ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ಮಾತ್ರ ನಾವು ಭರವಸೆ ಇಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಒಳ್ಳೆ ಆತನೇ ಪರಮಾತ್ಮನು, ಭಗವಂತನು, ಯೇಸು ಕ್ರಿಸ್ತನು, ಅಲ್ಲಾಹ್ ಅಕ್ಬರ್ ಕೂಡ ಅವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಎಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಯಾರು ಒಳ್ಳೇದು ಮಾಡ್ತಾರಪ್ಪ? ಯಾಕೆ ಮಾಡ್ತಾವ? ದೇವ್ರು ಒಳ್ಳೇದು ಮಾಡಿದ್ರೆ ಯಾಕೆ ಅವನಿಗಿಂತ ಕಷ್ಟ, ಸಂಕಟ, ದುಃಖ ಬರ್ತದೆ? ನಮ್ಗೆ ಯಾಕೆ ಒಳ್ಳೇದನ್ನ ಮಾಡಬೇಕು? ಯಾರಿದ್ದಾರೆ? ಆದರೆ ದೇವರು ದರ್ಶನ ಕೊಟ್ಟ ಮೇಲೆ, ದೇವರು ತಿಳಿಯಪಡಿಸಿದ ಮೇಲೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ದೀರೋ? ಇಲ್ಲ. ಬದಲಾಗಿ ದೇವರು ಬೇಕು, ಪ್ರಪಂಚನೂ ಬೇಕು, ದೇವರು ಬೇಕು, ದೆವ್ವನು ಬೇಕು ಅಂತ ಹೋಗುವಾಗ ಅಲ್ಲಿ ಬರುವಂತದ್ದು ಕಷ್ಟ, ಸಂಕಟ, ದುಃಖಗಳು. ಆದ್ರಿಂದ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಅಂತವ್ರು ಹೇಳಿಕೊಳ್ತಾರೆ ಅನೇಕರು, ನಮಗೆ ಒಳ್ಳೇದು ಮಾಡೋರು ಯಾರಿದ್ದಾರಪ್ಪ ಅಂತ. ತಾವು ಮಾಡಿದ ತಪ್ಪುಗಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ, ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೇಳುವುದಿಲ್ಲ. ಅದಕ್ಕೆ ಮತ್ತೆ, ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನನ್ನನ್ನು ನೋಡಬೇಕು. ನಾನು ನೋಡಪ್ಪ ನಿನ್ನ ಮಾತಿಗೆ ವಿಧೇಯನಾಗ್ತಿದ್ದೇನೆ, ನಿನ್ನ ಸಂತೋಷದ ಮುಖದಿಂದ ನನ್ನನ್ನು ನೋಡು ಅಂತೇಳಿ ದಾವೀದರಸರು ದೇವರಲ್ಲಿ ಬೇಡಿದರು. ಹಾಗೆ ಇವತ್ತು ದೇವರನ್ನ ಅರಿತುಕೊಂಡು ಅನ್ಯಾಯ ಮಾಡಿ ಶಿಕ್ಷೆಯನ್ನು ಅನುಭವಿಸಿದವರೊಂದಿಗೆ ನಾವು ಸೇರಬಾರ್ದು, ಅಂತವರ ಮಾತನ್ನು ಕೇಳಕ್ಕೆ ಹೋಗ್ಬಾರ್ದು. ದೇವರು ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ ಅರ್ಥಕೊಂಡು ದೇವರಿಗೆ ಹೇಳಬೇಕು, ದೇವರೇ ನನ್ನನ್ನು ದೃಷ್ಟಿಸಿ ನೋಡಪ್ಪ, ನಿನ್ನ ಮಾರ್ಗದಲ್ಲಿ ನನ್ನ ನಡೆಸು, ನಿನ್ನ ಪವಿತ್ರಾತ್ಮನ ಮೂಲಕ ನನ್ನನ್ನು ನಡೆಸು, ನಿನ್ನ ಕಾವಲು ದೂತರ ಮೂಲಕ ನನಗೆ ರಕ್ಷಣೆ ಕೊಡು ಅಂತೇಳಿ ನಾವು ದೇವರಲ್ಲಿ ಬೇಡಬೇಕಾಗಿದೆ. ಇದುವೇ ಅಸ್ತಮಾನ ಗೀತೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಪರವಾಗಿ ಇತರರಿಗೆ ಸಾಕ್ಷಿ ಕೊಡುವಂತೆ ಅವರನ್ನು ಮಾರ್ಪಡಿಸಿರಿ, ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಆಶೀರ್ವಾದ ಹೊಂದಲು, ಸಾಕ್ಷಿ ಹೇಳಲು, ಉಪದೇಶ ಮಾಡಲು ಕೂಡ ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ, ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಹೇರಳವಾಗಿ